ಸರ್ ಈಗ ನೋಡಿ, ಈಗ ನನಗೆ ಯಾವಾಗಲೂ ಒಂದು ಡೌಟ್ ಬರ್ತಾರೆ. ಈಗ ನಿನ್ನೆ ಟಿಕೆಟ್ ಅನೌನ್ಸ್ ಮಾಡಾದ್ಮೇಲೆ ನೋಡಿ, ಒಂದ್ ಕಡೆ ತುಮಕೂರಲ್ಲಿ ಈಗ ಒಂದ್ ರೀತಿಯಲ್ಲಿ ಅಸಮಾಧಾನಗಳು ಭುಗಿಲೇಳ್ತಾ ಇದೆ, ಬೇರೆ ಬೇರೆ ಕಡೆ ಅಸಮಾಧಾನಗಳು ಭುಗಿಲೇಳ್ತಾ ಇದೆ. ಬಿಜೆಪಿ ಕೂಡ ಅಸಮಾಧಾನ ಇದೆ. ಕಾಂಗ್ರೆಸ್ ಅಲ್ಲಿ ಮುದ್ದಹನುಮೇಗೌಡರನ್ನು ಬಿಟ್ಟು ಬೇರೆ ಯಾರು ಇರ್ಲಿಲ್ವ ಅಲ್ಲಿ? ಜಯಚಂದ್ರ ಇದ್ರು, ಜಯಚಂದ್ರ ಮಗ ಇದ್ರು. ಜಯಚಂದ್ರ ಮಗ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದು, ನಾನು ಆಕಾಂಕ್ಷಿ ಆಗಿದ್ದೆ, ಸಮರ್ಥನ ಇದ್ದೀನಿ ಅಂತ ಹೇಳಿದವರಂತೂ ನನಗೆ ಚೆನ್ನಾಗಿ ಪರಿಚಯ. ಅವರು ಕಳೆದ 5 ವರ್ಷದಿಂದ ಮೆಟ್ರಿಕ್ಯುಲಸ್ ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರದ್ದು ನನಗೆ ಡೈಲಿ ಬರುತ್ತೆ ರಿಪೋರ್ಟ್ಸ್, ಏನೇನ್ ಮಾಡ್ತಾ ಇದ್ದಾರೆ ಅಂತ. ಎಷ್ಟು ಪಬ್ಲಿಕ್ ಮೀಟಿಂಗ್ಸ್ ಮಾಡಿದ್ದಾರೆ, ಎಷ್ಟು ಪಬ್ಲಿಕ್ ಜೊತೆ ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿದ್ದಾರೆ. ನಾನು ಈ ಸರ್ತಿ ಕೊಡ್ತಾರೆ ಇವರು ಪಕ್ಷ ಬಿಟ್ಟು ಹೋದವರು, ಬಿಜೆಪಿ ಜೊತೆ ಮಾಡಿದವರು ಈಗ ವಾಪಸ್ ಬಂದ್ಕೊಂಡು ಅವರಿಗೆ ಕೊಡ್ತೀನಿ. ನನ್ನ ಪ್ರಶ್ನೆ ಇರೋದಲ್ಲೇ ಸರ್, ಏನಂತಾರೆ ಈಗ ನೋಡಿ, ಇಲ್ಲ ಕಳೆದ ಬಾರಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಳ್ತು, ಕಾಂಗ್ರೆಸ್ನ ನಾಯಕರು ಒಳಗೇನೆ ಪ್ಲಾನ್ ಮಾಡ್ಕೊಂಡು ಅಂತೇಳಿ ಒಂದಷ್ಟು ಚರ್ಚೆಗಳಿಗೆ ಆಯ್ತು. ರಾಜಣ್ಣ ಅವರು ಎಲ್ಲ ಸೇರ್ಕೊಂಡು ದೇವೇಗೌಡರನ್ನ ಸೋಲಿಸಿದ್ರು. ಈಗ ಇಲ್ಲೂ ಅವರೇ ಕಾಂಗ್ರೆಸ್ನ ಒಳ ಈ ಜಗಳ ಇದೆಯಲ್ಲ, ಅಲ್ಲಿ ಪ್ಲಸ್ ಆಗತ್ತಾ ಅಥವಾ ಅವರ ಒಳ ಜಗಳ ಇವರು ಪ್ಲಸ್ ಆಗತ್ತಾ ಅಂತ ತುಮಕೂರು ವಿಚಾರ. ಕಾಂಗ್ರೆಸ್ ನಲ್ಲಿ ಪ್ರಾಬ್ಲಮ್ ಇರೋದೇ ಅದು, ಯಾರು ಸ್ವಲ್ಪ ಮೇಲ್ ಹೋಗ್ತಾ ಇದ್ದಾನೆ ಅವ್ನು ಎಳೆಯೋದು. ಈಗ ಹಾಲಪ್ಪ ವಾಸ್ ಎ ಗುಡ್ ಕ್ಯಾಂಡಿಡೇಟ್. ಆಕ್ಚುಲಿ ಅವ್ರು ಕೊಟ್ಟಿದ್ರೆ ಐ ಥಿಂಕ್ ವುಡ್ ಗಿವನ್ ಎ ಗುಡ್ ಫೈಟ್. ಈಗ ಅವ್ರನ್ನ ಬಿಟ್ಟು ನೀವು ಯಾರೋ ಈ ಪಕ್ಷ ಬಿಟ್ಟು ಹೋಗಿದ್ರಲ್ಲ, ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ರಲ್ಲ, ಅವ್ರ ವಿರುದ್ಧ ಅಸಮಾಧಾನ ಇದೆ. ಸೊ ಅದು ಸೋಲೋ ಹೇಳಿದ್ರಂತಂದ್ರೆ ಪರಮೇಶ್ವರ್ ನೆನಪಾಗ್ತಾರೆ. ಪರಮೇಶ್ವರ್ ಕೂಡ ಸಿಎಂ ಕ್ಯಾಂಡಿಡೇಟ್ ಆಗ್ಬೇಕಾಗಿದ್ದಂತವ್ರು. ಆ ಭಾಗದಲ್ಲಿ ಲಿಂಗಾಯತರೇ ಪ್ರಬಲವಾಗಿರ್ತಕ್ಕಂಥದ್ದು, 2ನೇ ಸ್ಥಾನದಲ್ಲಿ ಒಕ್ಕಲಿಗರು ಬರ್ತಾರೆ. ಯಾವೊಂದು ಕಾಂಬಿನೇಷನ್ ಇವತ್ತು ಸನ್ಮಾನ ವಿ ಸೋಮಣ್ಣವರು ಅಲ್ಲಿ ಪ್ರಯತ್ನ ಮಾಡ್ತಾರೆ. ಇವತ್ತೇನಾದ್ರು ಸೋಮಣ್ಣವ್ರು ಕೊಡೋದಾದ್ರೆ ಆ ಭಾಗದಲ್ಲಿ, ನನ್ನೊಂದು ವೈಯಕ್ತಿಕ ಅಭಿಪ್ರಾಯ, ನಮ್ಮ ಪಕ್ಷದ ಅಭಿಪ್ರಾಯ ಅಲ್ಲ ಅದು, ಆ ಭಾಗದಲ್ಲಿ ಅವ್ರು ಕೊಡೋದಾದ್ರೆ ಲಿಂಗಾಯತ ಒಕ್ಕಲಿಗ ಕಾಂಬಿನೇಷನ್ ಏನಾದರೂ ಆದರೆ ಈಸಿಯಾಗಿ ಗೆಲ್ತಕ್ಕಂಥ ಅವಕಾಶಗಳು ಭಾರಿ ಇದೆ. ಆಮೇಲೆ ಯಾವೊಂದು ಮುದ್ದಹನುಮೇಗೌಡರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋದ್ರು, ಮೂಲತಃ ಕಾಂಗ್ರೆಸ್ ಅವರು ಇವತ್ತು ಎಷ್ಟು ಇದು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸಿದ್ದರಾಜ್ ಅವರು ಹೇಳುವ. ಸಿದ್ದರಾಜ್ ಅವ್ರಿಗೆ ಇನ್ನು ಮುದ್ದಹನುಮೇಗೌಡರು ನಿಮ್ದೇ ಕ್ಯಾಂಡಿಡೇಟ್ ಅಲ್ವಾ? ಖಂಡಿತ ಎಸ್ ಸರ್. ಆಮೇಲೆ ಇನ್ನೊಂದು ಸಿದ್ದರಾಜ್ ಅವ್ರಿಗೊಂದು ಮಾತು ಹೇಳ್ತಿದ್ದೀನಿ, ಕಾಂಗ್ರೆಸ್ ಅಲ್ಲಿ ಆಗಲಿ ಹಿರಿಯರೊಂದು ಒಳ್ಳೆ ಮಾತನ್ನು ಹೇಳ್ತಾ ಇದ್ರು. ಇವತ್ತುವರೆಗೂ ಕೂಡ ಕಾಂಗ್ರೆಸ್ ಅಲ್ಲಿ 16 ವರ್ಷಗಳು ದುಡಿದಿರ್ತಕ್ಕಂಥವ್ರು ಇದ್ದಾರೆ. ವಲಸಿಗರಿಗಾಗತ್ತೆ CM ಕೊಡಬೇಕಾಗಿದ್ದ ಅವಶ್ಯಕತೆ ಏನಿತ್ತು? ಎಷ್ಟು ಜನ ಇರೋರು ನಿಮ್ಮಲ್ಲಿ? ಎಲ್ಲಿ ನೀವು ಕಡೆಗಣಿಸ್ತಾ ಇದ್ದಾರೆ ಮೂಲತಃ ದುಡಿದಂಥವ್ರನ್ನ? ಇವತ್ತು ನಿಮ್ಗೆ ಬಂದಿರ್ತಕ್ಕಂಥ ಪರಿಸ್ಥಿತಿ ಇದು. ಈ ಕಾರಣದಿಂದನೇ ಕರ್ನಾಟಕ ರಾಜ್ಯದಲ್ಲಿ 25ಕ್ಕೆ ಹಳೇದು ಏನು 25ಕ್ಕೆ ಇನ್ನೂ ಒಂದು ಜಾಸ್ತಿ ಆಗ್ಬೋದು, JDS ಅಲ್ಲಿ 1ರಿಂದ 2 ಎಕ್ಸ್ಟ್ರಾ ಆಗ್ಬೋದು. ಕಾರಣ ಏನು ಅಂತಂದರೆ ಈ ಎರಡೂ ಒಂದು ಸರ್ಕಾರಗಳು ಕೂಡ ಕೇಂದ್ರದಲ್ಲಿ ತಂದೆ ಆದಂಥ ನಿಲುವನ್ನು ಮಂಡ್ಯದಲ್ಲಿ ಬಿಜೆಪಿ ನಿಲುವೇನು? ಮಂಡ್ಯದಲ್ಲಿ ಒಂದು ಕಡೆ ಸುಮಲತಾ ನಾನು ನಿಂತಿದ್ದಾರೆ, ಒಂದು ಕಡೆ ಬಿಜೆಪಿ ಕೂಡ ಇವತ್ತಲ್ಲ ನಾಳೆ ಒಬ್ಬ ಪ್ರಬಲವಾಗಿ ಒಂದು ಒಕ್ಕಲಿಗ ನಾಯಕಿ ಅಂತ ಬೇಕು. ಆಮೇಲೆ ಅವರು ಕೂಡ ಬಿಜೆಪಿ ಮನಸ್ಸು ಮಾಡಿದರೆ, ಬಿಜೆಪಿ ಕೇಳಿದರೆ ಬೆಂಗಳೂರು ಉತ್ತರದಿಂದ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಬಟ್ ಅವ್ರು ಅಲ್ಲೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಕೈ ಕೊಡೋದು ಅಂತ ಕಾಣುತ್ತೆ. ಈ ಕಡೆ ಸುಧಾಮೂರ್ತಿ ಅವ್ರನ್ನ ರಾಜ್ಯಸಭಾ ಮಾಡೋದು, ಆ ಕಡೆ ಸುಮಲತಾ ಕೈ ಕೊಡೋದು, ಒಂಥರ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಹೆಂಗೆ ನಿಭಾಯಿಸ್ತೀರಿ ಅಂತ ನಾನು ಆವಾಗಲೇ ಹೇಳಿದೆ, ಇದು ಯಾವುದೋ ಒಂದೊಂದು ಕ್ಷೇತ್ರದಲ್ಲಿ ಇದನ್ನ ನಾವು ತೀರ್ಮಾನ ಮಾಡೋಕ್ಕೆ ಅಥವಾ ಅದ್ರ ಬಗ್ಗೆ ಮಾತಾಡೋಕ್ಕಾಗಿದೆ. ಒಟ್ಟಾರೆಯಾಗಿ 28 ಕ್ಷೇತ್ರಗಳಲ್ಲಿ ಯಾರ್ಯಾರಿಗೆಲ್ಲೋ ಅಭ್ಯರ್ಥಿಗಳಿದ್ದಾರೋ, ಮತ್ತು ಮೈತ್ರಿಕೂಟ ಇದೆ. ದೇವೇಗೌಡರಂಥ ಹಿರಿಯರು ಇವತ್ತು ಬಲ ನಮಗೆ BJP ಮೈತ್ರಿಕೂಟಕ್ಕಿದೆ. ಕುಮಾರಸ್ವಾಮಿ ಅಂತ ಸಕ್ರಿಯ ಆಗಿದ್ದಂಥ ಮಾಜಿ ಮುಖ್ಯಮಂತ್ರಿಗಳ ಬಲಾನೂ ಇದೆ. ಎಲ್ಲರ ಅಭಿಪ್ರಾಯಗಳನ್ನ ಪಡೆದು ನಮ್ಮ ರಾಷ್ಟ್ರೀಯ ನಾಯಕರು ಸೂಕ್ತವಾದಂಥ ನಿರ್ಧಾರ ತಗೊತಾರೆ. ಸುಮಲತಾ ಅವರು ಕೂಡ ತಮ್ಮ ಬಲವಾದಂಥ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಅವರು ಸಿಟ್ಟಿಂಗ್ MP ಇದ್ದಾರೆ. ರೈಟ್ಫುಲ್ she is demanding seat for her. ಅಲ್ಲ ತಪ್ಪು ಅಂತ ಏನು ನಿಮ್ಗೆ ಏನು ಅನ್ಸುತ್ತೆ? ಈಗ ಮಂಡ್ಯದಲ್ಲಿ ಕಳೆದ ಬಾರಿ 5,75,000 ವೋಟು ಇವ್ರಿಗೆ ಬಂದಿತ್ತು. ಯಾರಿಗೆ? ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಕಳೆದ ಅದಕ್ಕಿಂತ 5,77 ಅದೇ ಕಳೆದ ಅದಕ್ಕೆ ಹಿಂದಿನ ಚುನಾವಣೆಗೆ ಹೋಲಿಸಿದ್ರೆ 50,000 ಜಾಸ್ತಿ. ಹೌದು ಸರ್. ಪುಟ್ಟರಾಜು ಹೋಲಿಸಿದ್ರೆ 50,000 ಜಾಸ್ತಿ. 1,25,876 ಮತಗಳ ಅಂತರದಿಂದ ಅದು ಬಿಜೆಪಿ ಇದು ಅಂತ ಒಂದು ಲೆಕ್ಕದಲ್ಲಿ. ಈ ಬಾರಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಬಂದಂತ ವೋಟ್ಗಳನ್ನು ನೋಡಿದಾಗ ಬಿಜೆಪಿಗೆ ಅಲ್ಲಿ ಪ್ರಾಪ್ತವಾದಂಥ ಮತಗಳು 2 ಲಕ್ಷ. ಸೊ ಅದು ಇನ್ಕ್ರೀಸಿಂಗ್. ಈಗ ಒಂದು ಕಡೆ ಬಿಜೆಪಿಯಿಂದ ನಾನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅವ್ರಿಗೂ ಮತ್ತು ಅಮಿತ್ ಶಾ ಅವ್ರಿಗೂ ಅವರ ಬಗ್ಗೆ ಒಂದು ಸಹಮತ ಇದೆ, ಯಾಕಾಗಬಾರ್ದು, ಬೇಕೇ ಬೇಕು ಅಂತ. ಅವ್ರದ್ದೊಂದು ಡಿಮಾಂಡ್ ಏನಪ್ಪ ಅಂದರೆ ನನಗೆ ಬೇರೆ ಯಾವುದು ಬೇಡ ಅಂತ, ರಾಜ್ಯಸಭೆನೂ ಬೇಡ, ಬೆಂಗಳೂರು ಉತ್ತರನೂ ಬೇಡ, ಇಲ್ಲೇ ಕೊಡಿ ಅಂತ. ಆಮೇಲೆ JDSಗೆ ಹೆಂಗಾಗಿದೆ ಅಂದರೆ ಮಂಡ್ಯ ಇಲ್ಲದೆ ನಾವು ಚುನಾವಣೆ ಮಾಡೋಕ್ಕಾಗತ್ತಾ? ಇದು ಈ ಸಿಕ್ಕರನ್ನ ಪಂಜಾಬ್ ಇಲ್ಲದೆ ಕೇಳ್ದಂಗಾಗಿದೆ. ರಾಜಕೀಯನೇ ಇಲ್ಲ ಹಂಗಾಗ್ಬಿಡ್ತದೆ. ಅಲ್ಲ, ಮಂಡ್ಯ ಬೇಕು ಅಂತ ಇದ್ದಾರೆ. ಆದ್ರೆ ಮಂಡ್ಯದಲ್ಲಿ ಇಲ್ಲೋರು ಯಾರು? ಕುಮಾರಸ್ವಾಮಿ ನಿಂತ್ಕೊಳ್ಳಿಕ್ ತಯಾರಿದಾರಾ? ಇಲ್ಲ. ಡಸ್ ಹಿ ಹ್ಯಾವ್ ದ ಗಟ್ಸ್ ಟು ಸ್ಟ್ಯಾಂಡ್ ದೇರ್? ಇನ್ನೂ ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ, ನಾನು ನಿಂತ್ಕೊಳ್ಬೋದೋ ಬೇಡೋ ಅಂತೇಳಿ. ಆಮೇಲೆ ಒಂದು ಕಡೆ ಮಗನ್ ನಿಲ್ಲಿಸ್ಬೇಕು ಅಂತೇಳಿ, ಮಗನ್ 2 ಸಲ ಸೋತಾಯ್ತು, ಅವ್ರು ಬೇಡ ಅಂತ. ಸೊ ಅಲ್ಲಿ ಪುಟ್ಟರಾಜು
ನೀವು ಪುಟ್ಟರಾಜು ನಿಲ್ಸೋದಾದ್ರೆ ನಿಮ್ಗೆ ಯಾಕೆ ಅಷ್ಟೊಂದು ಹಪಾಪಿ ಯಾಕೆ? ಸೊ ನೀವೇ ನಿಂತ್ಕೊಳ್ಳಿಕ್ಕೆ ತಯಾರಿದ್ದೀರಾ? ಕುಮಾರಸ್ವಾಮಿ ಅವರು ಧೈರ್ಯ ಮಾಡಿ ನಿಂತ್ಕೋಬೇಕು. ಅಂದರೆ ಯು ಶುಡ್ ಚಾಲೆಂಜ್ ಶಿವಕುಮಾರ್ನ ಚಾಲೆಂಜ್ ಮಾಡೋಂಥ ಒಂದು ಇದು ಬರಬೇಕು. ಲೀಡರ್ಶಿಪ್ ತೋರಿಸ್ತಾ ಇದ್ರೆ ಅವ್ರು ನಾನು ಕೇಂದ್ರದಲ್ಲಿ ಹೋಗ್ಬಿಟ್ಟು ಮಂತ್ರಿ ಇನ್ನೊಂದು ಮಾಹಿತಿ ಗೊತ್ತಿಲ್ಲ ನನಗೆ, ಜೆಡಿಎಸ್ ಯಾವುದೇ ಫ್ಯಾಮಿಲಿ ಮೆಂಬರ್ ನಿಲ್ಲಲ್ಲ ಅಂತ. ಜೆಡಿಎಸ್ ನ ಯಾರು ದೇವೇಗೌಡರ ಫ್ಯಾಮಿಲಿಯವರು ಒಬ್ರು ನಿಲ್ಲೋದಿಲ್ಲ ಅನ್ನುವಂತ ಒಂದು ಮಾಹಿತಿ ಬರ್ತಾ ಇದೆ. ಅಲ್ಲ, ಇಂಡೈರೆಕ್ಟ್ ಆಗಿ ಮಂಜುನಾಥ್ ನಿಂತ್ಕೋತಾರೆ ಬಹುಶಃ. ಇಲ್ಲ, ಇಂಡೈರೆಕ್ಟ್ ಅಲ್ಲ ಅದನ್ನ ಅವ್ರು ಬಿಜೆಪಿ ಲೆಕ್ಕದಲ್ಲಿ ನೋಡ್ತಿದ್ದಾರೆ. ಜೆಡಿಎಸ್ ಲೆಕ್ಕದಿಂದ ಟಿಕೆಟ್ ಕೊಟ್ರೆ ಅದು ಜೆಡಿಎಸ್ ಆಗುತ್ತೆ, ಬಿಜೆಪಿ ಕರೆದ ಟಿಕೆಟ್ ಕೊಡ್ತೀವಿ ಅಂತ. ಓಕೆ, ಫೈನಲ್ ಇದಕ್ಕೆ ಬಂದಿದ್ದೀನಿ. ಈಗ ಹೇಳಿ, 28ರಲ್ಲಿ ನೀವೆಷ್ಟು, ಬಿಜೆಪಿ ಎಷ್ಟು, ಜೆಡಿಎಸ್ ಎಷ್ಟು? ನೋಡಿ, ನಾವು ಬೇರೆಯವ್ರದ್ದು ಹೇಳಲ್ಲ, ನಾವು 15 ಮೇಲೆ ಗೆಲ್ತೀವಿ, ಯಾವುದೇ ಡೌಟ್ ಇಲ್ಲ. ಫಸ್ಟ್ ಟಿಕೆಟ್ ಅನೌನ್ಸ್ ಅದು ಮಾಡ್ತೀವಿ, ಮಾಡ್ತೀವಿ ಸರ್, ಅಭ್ಯರ್ಥಿ ಮನೆ ಮುಂದೆ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ನಾವು ಅದಕ್ಕೆ ಹೇಳ್ತಿರೋದು, ಯಾವುದಕ್ಕೆ ಆಗ್ಲಿ ನಾವು ನಾನು ಅದ್ರ ಮುಂಚೆನೆ ಹೇಳಿದ್ದು, ಕಳೆದ ಬಾರಿ ಸೋತಾಗ ನಾವೇನು ಹತಾಶೆ ಆಗಿಲ್ಲ. ಚುನಾವಣಾ ವ್ಯವಸ್ಥೆಯನ್ನ ನಾವು ಸ್ಪೋರ್ಟಿವ್ ಆಗಿ ತಗೊಳ್ತಕ್ಕಂಥ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್. ಪ್ರಕಾಶ್ ಮಾತಾಡಿದ್ರೆ ನಾನು ಹೇಳಿದಲ್ಲ ಆಗ್ಲೇ ಹೇಳಿದೆ 21+2 23. ಶಿವಮೊಗ್ಗದಲ್ಲಿ ಕಳೆದ ಬಾರಿನೇ ಅವ್ರು ಸೋತಿದ್ರು. ಅದು ಯಾವ ಬಲವಂತಕ್ಕೆ ತಿರುಗಿ ಪಾಪ ಅವ್ರನ್ನ ತಗೊಂಡೋಗಿ ಅಲ್ಲಿಗೆ ತಿರುಗಿ ಕೊಟ್ಟಿದ್ದೀರಾ. ಗೆಲ್ಲುವಂಥ ಅವಕಾಶವೂ ಇಲ್ಲ. ಅಲ್ಲಿ ರಾಘವೇಂದ್ರ ಅವರು, ಯಡಿಯೂರಪ್ಪನವರು, ವಿಜಯೇಂದ್ರ ಅವರು ಒಂದು ಭದ್ರಕೋಟೆ, ಈಶ್ವರಪ್ಪನವರು ಎಲ್ಲ ಘಟಾನುಘಟಿಗಳಿರುವಂಥ ಜಾಗದಲ್ಲಿ ನೀವು ಕೊಟ್ಟಿದ್ದೀರಾ. ಯಾವ್ದು 15 ಮೇಲೆ ಸುರೇಶ್ ಗೆಲ್ಲಲ್ಲ. ದೇಶ ಹೊಡೆಯೋ ಮಾತಾಡಿದ ಜನ ಕಾಯ್ತಾ ಇದ್ದಾರೆ ಅವ್ರಿಗೆ ಪಾಠ ಕಲ್ಸಕ್ಕಿತ್ತು. ನೀವು ದೇಶ ಹೊಡಿತೀರಾ, ನಿಮ್ಮನ್ನ ಮನೆಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್, ಸುರೇಶ್ ಕ್ಷಣಗಣನೆ ಆರಂಭ ಆಗಿದೆ, ಅವರು ಸೋಲ್ತಾರೆ. ಅದರಿಂದ ನೀವು ಬೆಂಗಳೂರು ಗ್ರಾಮಾಂತರ ಜಯಪ್ರಕಾಶ್ ಶೆಟ್ರೆ, ಕಳೆದ 2018 ವಿಧಾನಸಭಾ ಚುನಾವಣೆಯಲ್ಲಿ, ಮೊನ್ನೆ ಹಿಂದೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ 13% ನಮ್ದೇನಿತ್ತು, ಸುಮಾರು 52 ಲಕ್ಷ ಓಟ್ಗಳು ರಾಜ್ಯಾದ್ಯಂತ ನಮಗೆ ಬಿದ್ದಿದೆ. ಈ ಓಟ್ಗಳು ಪ್ಲಸ್ BJP ಒಟ್ಟಿಗೆ ಸ್ಟೇಟಲ್ಲಿ ಒಂದಾದರೆ ಸರಿಸುಮಾರು ನಾವು ಮತ್ತು ನಮ್ಮ ಜೊತೆಲಿರ್ತಕ್ಕಂಥ BJP ಪಕ್ಷದವರು 28ಕ್ಕೆ 28 ಏನಾದರೂ ಒಂದು ಏರ್ಪೇರಾದರೆ ಸೇಮ್ ರಿಸಲ್ಟ್ ನಾವು ಬರುತ್ತೆ ಅಂತಕ್ಕಂಥ ನೋಡೋಣ. ಫಸ್ಟ್ ಟಿಕೆಟ್, ಫಸ್ಟ್ ಮೊದಲ ಹಂತದ ಟಿಕೆಟ್ ಅಂತೂ ಘೋಷಣೆ ಆಗಿದೆ, ಅಭ್ಯರ್ಥಿಗಳ ಘೋಷಣೆ ಅಂತೂ ಆಗಿದೆ. ನಾಳೆ ನಾಡಿದ್ರಲ್ಲಿ ಬಹುತೇಕ ಎಲ್ಲರದ್ದು ಕೂಡ ಗೊತ್ತಾಗುತ್ತೆ ಯಾರ್ಯಾರು ಅಭ್ಯರ್ಥಿಗಳು ಅನ್ನೋದು. ಗೊಂದಲಗಳು, ಒಳಪೆಟ್ಟು ಯಾವ ರೀತಿಯಾಗಿ ಬೀಳುತ್ತೆ ಅನ್ನೋದು ಮಾತ್ರ ರಿಸಲ್ಟ್ ಅನೌನ್ಸ್ ಆದಾಗ ಮಾತ್ರ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ ಡಿಬೇಟ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.